ಈ ವರ್ಷ ಪದವಿ ಪಡೆಯುವ ವಿದ್ಯಾರ್ಥಿಗಳೇ, ಈ ವಿಶ್ವವಿದ್ಯಾಲಯದ ಎಲ್ಲ ಸಹೋದ್ಯೋಗಿಗಳೇ, ಕಾರ್ಮಿಕ ಬಂಧುಗಳೇ, ಆವರಿತ ಗಣ್ಯರೇ, ಮಹಿಳೆಯರೇ ಮತ್ತು ಮಹನೀಯರೇ, ಪದ ಸನ್ಮಾನ್ಯ ಶ್ರೀ ಟಿ.ಎನ್. ಚತುರ್ವೇದಿಯವರು ಈ ಘಟಿಕೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ನಮಗೆ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲು ಕೃಪೆ ಮಾಡಿ ಒಪ್ಪಿ ಇಂದು ನಮ್ಮ ಮಠದಲ್ಲಿರುವುದು ನಮಗೆ ಹೆಮ್ಮೆಯ ವಿಚಾರವಾಗಿದೆ. ಸನ್ಮಾನ್ಯರು ಒಬ್ಬ ಸಮರ್ಥ ಆಡಳಿತಗಾರರಾಗಿದ್ದು ಅನೇಕ ವೈವಿಧ್ಯ ಸ್ಥಾನಗಳನ್ನು ಅಲಂಕರಿಸಿ ಸೇವಿಸಲಿದ್ದಾರೆ. ಅವುಗಳಲ್ಲಿ ಚಂಡೀಗಢದ ಮುಖ್ಯ ಆಯುಕ್ತರು, ಭಾರತ ಸರ್ಕಾರದ ಶಿಕ್ಷಣ ಮತ್ತು ಸಂಸ್ಕೃತಿ ಹಾಗೂ ಗೃಹಾಡಳಿತ ಮತ್ತು ನ್ಯಾಯಾಂಗ ಸಚಿವರಾದ ಕಾರ್ಯದರ್ಶಿಗಳು ಹಾಗೂ ಭಾರತ ಸರ್ಕಾರದ ಹಣಕಾಸು ನಿಯಂತ್ರಣಾಧಿಕಾರಿಗಳ ಮತ್ತು ಲೆಕ್ಕಪತ್ರ ಮಹಾ ನಿರೀಕ್ಷಕರು ಮುಖ್ಯ ಕೆಲಸಗಳಾಗಿವೆ. ಶ್ರೀಯುತರು 2 ಅವಧಿಯವರೆಗೆ ಸಂಸದರಾಗಿದ್ದು ಅನೇಕ ಸಂಸದೀಯ ಹಾಗೂ ಮತ್ತಿತರ ಸಮಿತಿಗಳ ಅಧ್ಯಕ್ಷರಾಗಿ ಹಾಗೂ ಸದಸ್ಯರಾಗಿ ಸೇವಿಸಲಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿ ಸರ್ದಾರ್ ಪಟೇಲ್ ಪ್ರತಿಷ್ಠಾನ ಸಮಿತಿ, 1999ರ ಪೇಟೆಂಟ್ ವಿಧೇಯಕ ಕುರಿತ ಜಂಟಿ ಸಮಿತಿ, ಹಿಂದಿ ಭವನ ನವದೆಹಲಿ, ದೆಹಲಿ ಸಾರ್ವಜನಿಕ ಗ್ರಂಥಾಲಯ, ಕೈಗಾರಿಕಾ ಇಲಾಖೆ ಸಂಬಂಧಿತ ಸಂಸದೀಯ ಸ್ಥಾಯಿ ಸಮಿತಿ ಇವುಗಳಲ್ಲದೆ ಶ್ರೀಯುತರು ಕೇಂದ್ರೀಯ ಸಮಾಜ ಕಲ್ಯಾಣ ಮಂಡಳಿಯ ಕಾರ್ಯಪರಿಶೀಲನಾ ನಿಮಿತ್ತವಾದ ಏಕೈಕ ಸದಸ್ಯ ಸಮಿತಿಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆರ್ಥಿಕ ಅಭಿವೃದ್ಧಿ ಮತ್ತು ಶೈಕ್ಷಣಿಕ ಸಮಸ್ಯೆಗಳು, ಅಂತಾರಾಷ್ಟ್ರೀಯ ವ್ಯವಹಾರಗಳು, ಭಾರತೀಯ ಆಲೋಚನಾ ಮತ್ತು ನವಜಾಗತಿಕ ಕುರಿತ ಸುದ್ದಿಗಳನ್ನು ಪರಿಗಣಿಸಿ ಭಾರತ ಸರ್ಕಾರವು 1990ರಲ್ಲಿ ಇವರಿಗೆ ಒಂದು ಭೂಷಣ ಪ್ರಶಸ್ತಿ ನೀಡಿ ಪುರಸ್ಕರಿಸಿರುವುದೇ ಇವರ ಸಾರ್ವಜನಿಕ ಆಡಳಿತದಲ್ಲಿ ಇರುವ ಕೊಡುಗೆಯಾಗಿ ಈಸ್ಟರ್ನ್ ರಿಸರ್ಚ್ ಆರ್ಗನೈಸೇಷನ್ ಗೌರವಿಸುತ್ತದೆ. ಸನ್ಮಾನ್ಯರೇ, ನಮ್ಮೆಲ್ಲರ ಸ್ಫೂರ್ತಿ ಗೌರವಗಳಿಂದ ತಮ್ಮನ್ನು ಈ ಸಮಾರಂಭಕ್ಕೆ ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಸಚಿವರು ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಉಪಕುಲಾಧಿಪತಿಗಳು ಆಗಿರುವ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಅವರು ನಮ್ಮಲ್ಲಿರುವುದು ನಮ್ಮ ಭಾಗ್ಯವಾಗಿದೆ. ಶ್ರೀಯುತರು BSc ಹಾಗೂ LLB ವಿಶೇಷ ಪದವಿಗಳ ನಂತರ ಪತ್ರಿಕೋದ್ಯಮಗಳನ್ನು ಆಯ್ದುಕೊಂಡರು. ಇವರು 1984ರಿಂದಲೂ ಸತತವಾಗಿ 4 ಬಾರಿ ಪಶ್ಚಿಮ ಪದವೀಧರ ಕ್ಷೇತ್ರದಿಂದ ಕರ್ನಾಟಕ ರಾಜ್ಯ ಮತ್ತು ವಿಧಾನ ಪರಿಷತ್ತಿಗೆ ಆಯ್ಕೆಗೊಂಡರು. ಶ್ರೀಯುತರು ಕೆಲಸಪೂರ್ವ ಹಾಗೂ ಜವಳಿ ಖಾತೆಗಳಿಗೆ ಅಧ್ಯಕ್ಷರಾಗಿಯೂ ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ಮುಖಂಡರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಅಲ್ಲದೆ ಸರ್ಕಾರದ ಕರ್ನಾಟಕ ವಿಧಾನ ಪರಿಷತ್ತಿನ ಆಶ್ವಾಸ ಅಧ್ಯಕ್ಷರಾಗಿ ಸೇವೆಸಲ್ಲಿದ್ದಾರೆ. ಹಾಗೆಯೇ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ 2 ಕಾಲವರೆಗೆ ಅಧ್ಯಕ್ಷರಾಗಿಯೂ ಮತ್ತು 3 ಕಾಲಗಳಿಗೆ ಆಡಳಿತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರೂ ಸಹ ನಮ್ಮ ತಂದೆಯಾದ ಹಾಗೆ K.H. ಪಾಟೀಲ್ ಕರ್ನಾಟಕ ಸರ್ಕಾರದಲ್ಲಿ ಸಹಕಾರ ಆಂದೋಲನ ಅಭಿವೃದ್ಧಿಯಲ್ಲಿ ಆಸಕ್ತರಾಗಿದ್ದು ನ್ಯಾಷನಲ್ ಫೆಡರೇಷನ್ ಆಫ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂಡ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ನ್ಯೂ ಡೆಲ್ಲಿ ಮತ್ತು ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಆಫ್ ಅರ್ಬನ್ ಬ್ಯಾಂಕ್ಸ್ ಫೆಡರೇಷನ್ ಲಿಮಿಟೆಡ್ ಬೆಂಗಳೂರು ಇವುಗಳ ಅಧ್ಯಕ್ಷರಾಗಿ
ಸೇವಿಸಿದ್ದಾರೆ. ಇವರು ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಫೆಡರೇಷನ್ ಲಿಮಿಟೆಡ್ ಬೆಂಗಳೂರು ಸಂಸ್ಥೆ ಮುಖ್ಯ ಪ್ರವರ್ತಕರಾಗಿದ್ದು ಗದಗ ಕೋಆಪರೇಟಿವ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಸಂಸ್ಥಾಪಕರಾಗಿದ್ದಾರೆ. ಹಾಗೆಯೇ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಆಫ್ ಇಂಡಿಯಾ, ನ್ಯಾಷನಲ್ ಕೋಆಪರೇಟಿವ್ ಇಂಡಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ದೇಶಕರಾಗಿ ಪ್ರವೇಶಿಸಿದ್ದಾರೆ. ಇದಲ್ಲದೆ ಇವರದೇ ಎಕನಾಮಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಧಾರವಾಡ ಅಧ್ಯಕ್ಷರಾಗಿ ಆಲ್ ಇಂಡಿಯಾ ಇಂಟರ್ವ್ಯೂ ಕಾನ್ಫರೆನ್ಸ್ ನ್ಯೂಡೆಲ್ಲಿ ಹಾಗೂ ಸ್ಟೇಟ್ ಪ್ರೆಸ್ ಅಕಾಡೆಮಿ ಕಮಿಟಿ ಸದಸ್ಯರಾಗಿ ಮತ್ತು ವಿಶಾಲ ಕರ್ನಾಟಕದ ಸಂಪಾದಕರಾಗಿ ಸೇವೆಗಳಿದ್ದಾರೆ. ಇದಲ್ಲದೆ ಅನೇಕರು ರಾಜ್ಯದಲ್ಲಿ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣ ಅಭಿವೃದ್ಧಿಗೆ ಮಾರ್ಗದರ್ಶಕರಾಗಿರ್ತಾರೆ. ಮಾತ್ರವಲ್ಲ, ಜಿಲ್ಲೆಗಳಲ್ಲಿ ಈಗ ಅಭಿವೃದ್ಧಿ ಸಾಧನೆಗಾಗಿ ಜಿಲ್ಲಾ ಕೃಷಿ ಕಾರ್ಯನೀತಿ ಮತ್ತು ಕಾರ್ಯಯೋಜನೆ ಅಭಿವೃದ್ಧಿಸಿದ ನವೀನ ಪರಿಕಲ್ಪನೆ ಕಾರಣವಾಗಿದೆ. ಅಂದರೆ ನಮ್ಮ ರಾಜ್ಯದ ರೈತ ಕ್ರೀಡಾಪಟು ಕೃಷಿ ಸುರಕ್ಷಿಸುವುದಾದ ತಮ್ಮ ದೃಢವಾದ ಅಚಲ ಆಸಕ್ತಿಯ ಬಗೆಗಿನ ಪರಿಣಾಮವಿದೆ. ಸನ್ಮಾನ್ಯರೇ, ತಮಗೆ ಈ ಸಂತೋಷ ಸಮಾರಂಭಕ್ಕೆ ನಮ್ಮ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿದ್ಯೋತ್ಸವ ಸಮಾರಂಭದಲ್ಲಿ ಬೇರಾಗಲಿನ ಭಾರತೀಯ ಅರಣ್ಯ ಸಂಶೋಧನಾ ಮತ್ತು ಬೋಧನಾ ಪರಿಷತ್ತಿನ ಮಹಾನ್ ನಿರ್ದೇಶಕರಾದ ಶ್ರೀ RPS ಕಟ್ವಾಲ್ ಅವರು ಮುಖ್ಯ ಅತಿಥಿಗಳಾಗಿ ನಮ್ಮಲ್ಲಿರುವುದು ನಮಗೆ ಅತೀವ ಸಂತೋಷ. ಸರ್ವರ್ ವೆಂಕಟೇಶ್ವರು ಬೃಹತ್ ಪ್ರಮಾಣದ ನೀಲಗಿರಿ ಮತ್ತು ಸಾಹಿತ್ಯ ವೆಂಕಟೇಶ್ವರ ಜಿಲ್ಲಾ ಅರಣ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ ಗದಗ ಸಾಮಾಜಿಕ ಸಾಮಾಜಿಕ ಅರಣ್ಯ ಮತ್ತು ಸಮಾಜ ಅರಣ್ಯ ಸಂಶೋಧನಾ ಕಚೇರಿ ಅರಣ್ಯ ಸಂಶೋಧನೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ಅಲ್ಲದೆ ತಮಿಳುನಾಡು ಅರಣ್ಯಾಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ನಿರ್ವಹಿಸುತ್ತಿದ್ದಾರೆ. 1991ರಲ್ಲಿ ಶ್ರೀಯುತರು ಭಾರತೀಯ ಅರಣ್ಯ ಸಂಶೋಧನಾ ಮತ್ತು ಬೋಧನಾ ಪರಿಷತ್ತಿಗೆ ಉಪ ಮಹಾನಿರ್ದೇಶಕರಾಗಿ ಸೇರಿ ಮುಂದೆ ತಮಿಳುನಾಡು ಅರಣ್ಯ ಇಲಾಖೆ ಮುಖ್ಯ ವನ್ಯಜೀವಿ ಪಾಲಕರಾಗಿ ಸೇರಿಸಿದರು. 2000 ಇಸ್ವಿಯ ಅಕ್ಟೋಬರ್ನಿಂದ ಭಾರತೀಯ ಅರಣ್ಯ ಸಂಶೋಧನಾ ಮತ್ತು ಬೋಧನಾ ಪರಿಷತ್ತಿನ ಮಹಾನಿರ್ದೇಶಕರಾಗಿ ನಿರ್ವಹಿಸಿದ್ದಾರೆ. ಅರಣ್ಯ, ಮಾನವ ಬಲ, ವನ್ಯಜೀವಿ ಮತ್ತು ಸಂಶೋಧನಾ ವಲಯಗಳು ನಿರ್ವಹಣೆಯಿಂದ ಪರಿಣಮಿಸಲಾಗಿದೆ. ಮಾನ್ಯರೇ, ತಮ್ಮನ್ನು ಈ ಸಮಾರಂಭಕ್ಕೆ ಆರ್ಥಿಕವಾಗಿ ಪ್ರತಿಷ್ಠಾನದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿಯ ಸದಸ್ಯರು, ಶೈಕ್ಷಣಿಕ ಪರಿಷತ್ನ ಸದಸ್ಯರು, ಅಧ್ಯಾಪಕರು, ಎಲ್ಲ ನೌಕರರು, ಕೃಷಿ ಕಾರ್ಮಿಕರು, ಹಿರಿಯ ಕುಲಪತಿಗಳು, ಡೀನರು ಮತ್ತು ನಿರ್ದೇಶಕರು, ಎಲ್ಲ ಆಹ್ವಾನಿತರು, ಗಣ್ಯರು, ಪತ್ರಿಕೆಗಳು ಹಾಗೂ ವಿದ್ಯಮಾನ ಮಾಧ್ಯಮಗಳು, ಆರಕ್ಷಕ ಹಾಗೂ ಇನ್ನಿತರ ಸಂಸ್ಥೆಗಳ ಮುಖ್ಯಸ್ಥರು ಈ ಮಹತ್ವದ ಕಾರ್ಯಕ್ರಮವಿದೆ. ಜೊತೆಗೆ ಈ ವರ್ಷ ಪದವಿ ಪಡೆಯುತ್ತಿರುವ ನಮ್ಮೆಲ್ಲರ ನೆಚ್ಚಿನ ವಿದ್ಯಾರ್ಥಿಗಳೆಲ್ಲ ಅತೀವ ಮುಖ್ಯವಾದ್ದರಿಂದ ಈ ಸಮಾರಂಭದಲ್ಲಿ ಬದಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ತಂಡವು ಭಾಗವಹಿಸಿ 5 ಶ್ರೇಷ್ಠ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಅಲ್ಲದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಕಾರ್ಯಗಳಲ್ಲಿ ಕೂಡ ಕೃಷಿ ವಿದ್ಯಾಲಯದ 6 ಪ್ರಾಥಮಿಕ ವಿದ್ಯಾರ್ಥಿಗಳಾದ ಡಾಕ್ಟರ್ N. ನಾಗರಾಜ್, ಕುಮಾರಿ ವಸುಂಧರಾ ಸಾಹು, S. ಚಂದ್ರಕುಮಾರ್, ಕುಮಾರಿ ಮಂಜುಳಾ, A. ಲೋಕೇಶ್, T. ಕಂಬತ್ ಈ ತಮ್ಮ ಸಂಶೋಧನೆಯ ಸಾಧನೆಗೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಪುರಸ್ಕಾರ, ಪ್ರಶಸ್ತಿ ಪಡೆದಿದ್ದಾರೆ. ಪದವಿ ಮತ್ತು ಪ್ರಶಸ್ತಿಗಳನ್ನು ಪಡೆದಿರುವ ವಿದ್ಯಾರ್ಥಿಗಳು, ವಿಜ್ಞಾನಿಗಳು, ರೈತರಿಗೂ ಮತ್ತು ನನ್ನ ಸಂತೋಷ ಸಮಾರಂಭಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು, ವಂದನೆಗಳು. who in the examination day of the purpose have been certified to be worthy of the field. This candidate to stand forward. Do you sincerely promise and declare that you will committed to the duties for which you are candidates and for which you have been recommended, you will in your daily life and conversation conduct yourself as members of this university? Let the candidates be now presented. ಗೌರವಪೂರ್ವಕವಾಗಿ ಹಾಜರುಪಡಿಸುತ್ತೇನೆ. ಇವರು ಡಾಕ್ಟರ್ ಫಿಲಾಸಫಿ ಪದವಿಗೆ ಅರ್ಹರೆಂದು ನಿರ್ಧರಿಸಲಾಗಿದೆ. ಇವರಿಗೆ ಡಾಕ್ಟರ್ ಫಿಲಾಸಫಿ ಪದವಿಗಳನ್ನು ನೀಡಬೇಕಾಗಿ ಕೋರುತ್ತೇನೆ. ಡಾಕ್ಟರ್ ಫಿಲಾಸಫಿ ಪದವಿಗಳನ್ನು ಸಮಕ್ಷಮದಲ್ಲಿ ತೆಗೆದುಕೊಳ್ಳುವ ಅಭ್ಯರ್ಥಿಗಳು ದಯವಿಟ್ಟು ಎದ್ದು ನಿಲ್ಲುವುದು. As the Chancellor of the University of Agriculture, Sciences and Law, I admit you and also the candidates in absentia to
with the degrees of Doctor of Philosophy in this university. जी चिन्नप्पा सर ಅವೆಲ್ಲ ಆ ಕಡೆ ಹೋದ್ರೆ ಬಿ ಚಿನ್ನಪ್ಪ Next subject, agricultural entomology. E. Jamla Naik. Next, agricultural extension. R. Saravanan. Agronomy. M.G. Ananda. And Sheshadri Reddy. Crop physiology. Bindu Balakrishnan. N. Rama. Horticulture. Just wait. G.K. Mukunda. K.M. Rajanna. C.T. Ganesh. Udaya Banu. K.M. Rajanna. Sir. C.T. Ganesh. Udaya Banu. Sir. Uma Maheshwarappa. Next subject, plant pathology. Sir. Narayan Swami A. Sanat Kumar V.G. Sir. Nilita. V. Kantaraju. Silviculture. C. Doreswamy. Shrikanta Chavan. D. Chandrappa. Soil Science and Agricultural Chemistry. Y.N. Lakshmi Narayanamurthy. Sir, B.C. Dhananjaya. Sir. Parashurama Chandrahomshi. B.R. Jagdish. Animal nutrition. Or Gideon Glory Dog.
Veterinary microbiology, B.M. Veeragoda. Veterinary parasitology, H. Dhanalakshmi. Veterinary pathology, Santosh Kumar. Veterinary pharmacology, S.T. Ramachandra. Sir. ಕೃಷಿ ಜೀವಶಾಸ್ತ್ರ, ಜೀವ ರಸಾಯನಶಾಸ್ತ್ರ, ಕೃಷಿ ಇಂಜಿನಿಯರಿಂಗ್, ಕೃಷಿ ಮಾರಾಟ ಮತ್ತು ಸಹಕಾರ, ಆಹಾರಗಳು ಮತ್ತು ಪೌಷ್ಟಿಕತೆ, ರೇಷ್ಮೆ ವ್ಯವಸಾಯ, ಅರಣ್ಯಶಾಸ್ತ್ರ, ಪಶುವೈದ್ಯಕೀಯ ವಿಜ್ಞಾನ, ಹೈನು ವಿಜ್ಞಾನ ಹಾಗೂ ಮೀನುಗಾರಿಕೆ ವಿಜ್ಞಾನ ಇವುಗಳಲ್ಲಿ ಮಾಸ್ಟರ್ ಪದವಿಗಳನ್ನು ಪಡೆಯಲು ಅರ್ಹರಾಗಿದ್ದರೆಂದು ಪರೀಕ್ಷಿಸಿ ನಿರ್ಧರಿಸಲಾಗಿರುವ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸಿರುವಂತೆ ಗೌರವಪೂರ್ವಕವಾಗಿ ಹಾಜರುಪಡಿಸುತ್ತೇನೆ. ಇವರಿಗೆ ಈ ಪದವಿಗಳನ್ನು ಪ್ರದಾನ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಈ ಪದವಿಗಳನ್ನು ಸಮಕ್ಷಮದಲ್ಲಿ ತೆಗೆದುಕೊಳ್ಳುವ ಅಭ್ಯರ್ಥಿಗಳು ದಯವಿಟ್ಟು ಎದ್ದು ನಿಲ್ಲುವುದು. ಈಗ ಮಾಸ್ಟರ್ ಪದವಿಗಳನ್ನು ಸಮಕ್ರಮದಲ್ಲಿ ತೆಗೆದುಕೊಳ್ಳುವ ಅಭ್ಯರ್ಥಿಗಳು ದಯವಿಟ್ಟು ಎದ್ದು ನಿಂತು ಕುಲಾಧಿಪತಿಗಳಿಗೆ ಪಾಡಿ ಗೌರವಿಸಿ ನಿಲ್ಲಬೇಕಾಗಿ ಸೂಚಿಸುತ್ತಿದ್ದೇವೆ. By virtue of the authority vested in you as the Chancellor of the University of Agriculture, Science and Bangalore, I admit as also the candidates in extension to the master's degree in agriculture, horticulture, agriculture biochemistry, agriculture engineering, agriculture marketing and cooperative foods and nutrition, sericulture, forestry, veterinary science, dairy science and fishery science in this university. ಎಲ್ಲ ಅಭ್ಯರ್ಥಿಗಳು ಕುಲಾಧಿಪತಿಗಳಿಗೆ ಭಾಗಿ ಪ್ರತಿಬಂಧಿಸಿ ತಮ್ಮ ಸ್ಥಾನಗಳಲ್ಲಿ ಕುಳಿತುಕೊಳ್ಳುವುದು. ಈಗ ಕೃಷಿ ಫ್ಯಾಕಲ್ಟಿಯ ಅಧ್ಯಯನ ಮಂಡಳಿಯ ಅಧ್ಯಕ್ಷರು ವಿವಿಧ ಕೃಷಿ ವಿಷಯಗಳಲ್ಲಿ ಪದವಿ ಪಡೆಯಲಿರುವ ಅಭ್ಯರ್ಥಿಗಳನ್ನು ಕುಲಾಧಿಪತಿಗಳಿಗೆ ಹಾಜರುಪಡಿಸುವರು. ಮಾನ್ಯವೇ, ಕಾನೂನುಪರವಾಗಿ ಕೃಷಿ, ತೋಟಗಾರಿಕೆ, ಕೃಷಿ ಮಾರಾಟ ಮತ್ತು ಸಹಕಾರ, ಅರಣ್ಯಶಾಸ್ತ್ರ ಹಾಗೂ ಕೃಷಿ ಇಂಜಿನಿಯರಿಂಗ್ ಇವುಗಳಲ್ಲಿ ಬ್ಯಾಚಲರ್ ಪದವಿಗಳನ್ನು ಪಡೆಯಲು ಅರ್ಹರಾಗಿದ್ದಾರೆ ಪರೀಕ್ಷಿಸಿ ನಿರ್ದಿಷ್ಟವಾಗಿರುವ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸಿರುವಂತೆ ಗೌರವಪೂರ್ವಕವಾಗಿ ಹಾಜರುಪಡಿಸುತ್ತೇನೆ. ಇವರಿಗೆ ಪದವಿಗಳನ್ನು ಪ್ರದಾನ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಈ ಪದವಿಗಳನ್ನು ಸಮಕ್ಷಮದಲ್ಲಿ ತೆಗೆದುಕೊಳ್ಳಬೇಕು. ಅಭ್ಯರ್ಥಿಗಳು ದಯವಿಟ್ಟು ಎದುರಿಸುವುದು. ವಿವಿಧ ಕೃಷಿ Vested in me as the Chancellor of the University of Agriculture, Science and Bangalore, I admit you as also the candidates in extension to the bachelor's degree in agriculture, horticulture, agriculture marketing and cooperation, sericulture, forestry and agricultural engineering in this university. ಈಗ ಎಲ್ಲ ಅಭ್ಯರ್ಥಿಗಳು ಕುಲಾಧಿಪತಿಗಳಿಗೆ ಪ್ರತಿಬಂಧಿಸಿ ತಮ್ಮ ಸ್ಥಾನಗಳಲ್ಲಿ ಕುಳಿತುಕೊಳ್ಳುವುದು. ಈಗ ಪ್ರಾಣಿ ವಿಜ್ಞಾನ ಫ್ಯಾಕಲ್ಟಿಯ ಅಧ್ಯಯನ ಮಂಡಳಿಯ ಅಧ್ಯಕ್ಷರು ವಿವಿಧ ಪ್ರಾಣಿ ವಿಜ್ಞಾನ ಶಾಸ್ತ್ರಗಳಲ್ಲಿ ಪದವಿ ಪಡೆಯಲಿರುವ ಅಭ್ಯರ್ಥಿಗಳನ್ನು ಕುಲಾಧಿಪತಿಗಳಿಗೆ ಹಾಜರುಪಡಿಸುವರು. ಮಾನ್ಯರೇ, ನಾನು ತಮಗೆ ಪಶುವೈದ್ಯಕೀಯ ವಿಜ್ಞಾನ ಮತ್ತು ಪಶುಸಂಗೋಪನೆ, ಪಶುವೈದ್ಯಕೀಯ ವಿಜ್ಞಾನ, ಮೀನುಗಾರಿಕೆ ವಿಜ್ಞಾನ ಹಾಗೂ ಹೈನುಗಾರಿಕೆ ಇವುಗಳಲ್ಲಿ ಬ್ಯಾಚಲರ್ ಪದವಿಗಳನ್ನು ಪಡೆಯಲು ಅರ್ಹರಾಗಿದ್ದಾರೆಂದು ಪರೀಕ್ಷಿಸಿ ನಿರ್ಧರಿಸಲಾಗಿರುವ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸಿರುವಂತೆ ಗೌರವಪೂರ್ವಕವಾಗಿ ಹಾಜರುಪಡಿಸುತ್ತೇನೆ. ಇವರಿಗೆ ಈ ಪದವಿಗಳನ್ನು ಪ್ರದಾನ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಈ ಪದವಿಗಳನ್ನು ಸಮಕ್ಷಮದಲ್ಲಿ ತೆಗೆದುಕೊಳ್ಳುವ ಅಭ್ಯರ್ಥಿಗಳು ದಯವಿಟ್ಟು ಎದ್ದು ನಿಲ್ಲುವುದು. ಈಗ ವಿವಿಧ ಪ್ರಾಣಿ ವಿಜ್ಞಾನ ಶಾಸ್ತ್ರಗಳಲ್ಲಿ ಬ್ಯಾಚಲರ್ ಪದವಿಗಳನ್ನು ಸಮಕ್ಷಮದಲ್ಲಿ ಪಡೆಯಲಿರುವ ಅಭ್ಯರ್ಥಿಗಳು ಎದ್ದು ನಿಂತು ಕುಲಾಧಿಪತಿಗಳಿಗೆ ಬಾಗಿ ಗೌರವಿಸಿ ನಿಲ್ಲುವುದು. By virtue of the authority vested in me as the Chancellor of the University of Agriculture, Science and Bangalore, I admit you as also the candidates in extension to the bachelor's degree in veterinary science and animal studies, fisheries, science and dairy technology in this
ಯೂನಿವರ್ಸಿಟಿ. ಎಸ್ ಶೇಷಾದ್ರಿ ರೆಡ್ಡಿ ಬೇಸಾಯ ಶಾಸ್ತ್ರ ವಿಭಾಗ. ಕೂಡಲೇ ಬಂದಿರಿ ಹಿಂದೆ ಚಿನ್ನದ ಪದಕ ಗಳಿಸಿದೆ. ಚಂದ್ರಪ್ಪ ಡಿ ಸುಮ್ಮನೆ ನಿಂತ್ಕೊಂಡಿದ್ದಾರೆ ಸ್ವಲ್ಪ ಈ ಕಡೆ ಬನ್ನಿ. ಚಂದ್ರಪ್ಪ ಡಿ ರೇಷ್ಮೆ ಕೃಷಿ ವಿಭಾಗ. ಇವರಿಗೆ ಕೃಷಿ ವಿಶ್ವವಿದ್ಯಾಲಯದ ಚಿನ್ನದ ಪದಕ ಗಳಿಸಿದೆ. ಜಗದೀಶ್ ಡಿ ಆರ್ ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ್ರ. ಇವರಿಗೆ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ ಲಭಿಸಿದೆ. ಉಮಾ ಮಹೇಶ್ವರಪ್ಪ ಪಿ ತೋಟಗಾರಿಕೆ ಇಲಾಖೆ. ಇವರಿಗೆ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ. ಇಂಡೋ ಅಮೆರಿಕನ್ ಹೈಬ್ರಿಡ್ ಚಿನ್ನದ ಪದಕ ದೊರೆತಿದೆ. ಮುನೇಗೌಡ ಆರ್ ಕೃಷಿ ಸೂಕ್ಷ್ಮಜೀವಿಶಾಸ್ತ್ರ ವಿಭಾಗ. ಇವರಿಗೆ ಕೃಷಿ ವಿಶ್ವವಿದ್ಯಾಲಯದ ಪದಕ. ಡಾಕ್ಟರ್ ಪಾಲ್ ಬಹುಮಾನ. ಡಾಕ್ಟರ್ ಜಿ ರಂಗಸ್ವಾಮಿ ಅವರ ಚಿನ್ನದ ಪದಕ ದೊರೆತಿದೆ. ಮಧುಸ್ಮಿತಾ ಸಾಹು ಆಹಾರ ಮತ್ತು ಪೌಷ್ಟಿಕತೆ ವಿಭಾಗ. ಇಲ್ಲೋಡಿ ಇವರಿಗೆ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ. ಡಾಕ್ಟರ್ ಶ್ರೀಮತಿ ಲೀಲಾ ಪಾಟೀಲ್ ಚಿನ್ನದ ಪದಕ ದೊರೆತಿದೆ. ಮೇಡಮ್ ಕುಸುಮಾ ಕೆ ಜೇನು ಸಾಕಾಣಿಕೆ ವಿಭಾಗ. ಇವರಿಗೆ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ ದೊರೆತಿದೆ. ಸ್ಮಿತಾ ಆರ್ ಕೆ ಸಸ್ಯ ರೋಗಶಾಸ್ತ್ರ ವಿಭಾಗ. ಇವರಿಗೆ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ. ಡಾಕ್ಟರ್ ಬಿ ಎಸ್ ಶೇಷಾದ್ರಿ ಅವರ ಚಿನ್ನದ ಪದಕಗಳು ದೊರೆತಿವೆ. ರಾಘವೇಂದ್ರ ಎನ್ ಸಸ್ಯ ರೋಗಶಾಸ್ತ್ರ ವಿಭಾಗ. ಇವರಿಗೆ ಡಾಕ್ಟರ್ ಕೆ ರಾಮಕೃಷ್ಣನ್ ಮಾಜಿ ಡಿ ಇವರ ಸ್ಮಾರಕ ಚಿನ್ನದ ಪದಕ ದೊರೆತಿದೆ. ನಿತೀಶ್ ಪಿ ಮಣ್ಣು ವಿಜ್ಞಾನ ಮತ್ತು ರಸಾಯನಶಾಸ್ತ್ರ. ಇವರಿಗೆ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ ದೊರೆತಿದೆ. ಶೆಲೆನ್ ಕೆ ವರ್ಗೀಸ್ ಕೃಷಿ ಅರ್ಥಶಾಸ್ತ್ರ ವಿಭಾಗ. ಇವರಿಗೆ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ. ಡಾಕ್ಟರ್ ಎನ್ ಪಿ ಪಾಟೀಲ್ ಅವರ ಚಿನ್ನದ ಪದಕ. ಶ್ರೀಮತಿ ನಂಜಮ್ಮ ಮತ್ತು ಶ್ರೀ ರೇವಣಾಯಕ ಚಿನ್ನದ ಪದಕ. ಪ್ರೊಫೆಸರ್ ಎಚ್ ಎಸ್ ಕೃಷ್ಣಸ್ವಾಮಿ ಸಹನಾ ಎಸ್ ಕೃಷಿ ವಿಸ್ತರಣಾ ವಿಭಾಗ. ಇವರಿಗೆ ಕೃಷಿ ವಿಶ್ವವಿದ್ಯಾಲಯದ ಚಿನ್ನದ ಪದಕ. ಶ್ರೀಮತಿ ಕೃಷ್ಣಮ್ಮ ಸಿದ್ದಪ್ಪ ಚಿನ್ನದ ಪದಕ. ಡಾಕ್ಟರ್ ಕೆ ಯಾದಿ ಆಳ್ ಅವರ ಚಿನ್ನದ ಪದಕ. ಡಾಕ್ಟರ್ ದ್ವಾರಕಿನಾಥ್ ಅವರ ಚಿನ್ನದ ಪದಕ. ಎನ್ಎಇ ಫೌಂಡೇಶನ್ ಕರ್ನಾಟಕ ಶೋಭಾ ಬಿಎಸ್ ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ ವಿಭಾಗ. ಇವರಿಗೆ ಕೃಷಿ ವಿಶ್ವವಿದ್ಯಾಲಯ ಪದಕ ದೊರೆತಿದೆ. ಅರುಣ್ ಎಸ್ ಎಸ್ ಬಿಎಸ್ಸಿ ಕೃಷಿ ಮಂಡ್ಯ ಅವರ ಚಿನ್ನದ ಪದಕ. ಎಸ್ಎಬಿ ಪ್ರತಿಷ್ಠಾನ ಕರ್ನಾಟಕ ಅವರ ಚಿನ್ನದ ಪದಕ. ಬಿಕೆ ಗರುಡಾಚಾರ್ ಶತಮಾನೋತ್ಸವ ಸ್ಮಾರಕ ಬಹುಮಾನ ಹಾಗೂ ಶ್ರೀ ಆರ್ ಗುಂಡೂರಾವ್ ಅವರ ಚಿನ್ನದ ಪದಕಗಳು ಲಭಿಸಿವೆ.
ವೆಂಕಟಸುಬ್ಬಯ್ಯ ಚಿನ್ನದ ಪದಕ ಹಾಗೂ ಡಾಕ್ಟರ್ ಸುರೇಶ್ ಎನ್ ಸಂಡೂರ್ ಅವರ ಸ್ಮಾರಕ ಚಿನ್ನದ ಪದಕಗಳು ಲಭಿಸಿವೆ. ಭಾಸ್ಕರ್ ಜೆವಿ ಗಣಿತಶಾಸ್ತ್ರ ಮತ್ತು ಗಣಿ ಸಂವರ್ಧನ ವಿಭಾಗ ಇವರಿಗೆ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ, ಡಾಕ್ಟರ್ ಜಿ ಶಿವಶಂಕರ್ ಸ್ಮಾರಕ ಚಿನ್ನದ ಪದಕ, ಡಾಕ್ಟರ್ ಮುರಳೀಧರನ್ ನಾಯರ್ ಅವರು ಸ್ಮಾರಕ ಚಿನ್ನದ ಪದಕ ಹಾಗೂ ಆರ್ ಎಂ ರಾಧಾಕೃಷ್ಣ ಸ್ಮಾರಕ ಚಿನ್ನದ ಪದಕಗಳು ಲಭಿಸಿವೆ. ಸುಖವಿಂದರ್ ಪಾಲ್ ಸಿಂಗ್ ತೋಟಗಾರಿಕೆ ಬೆಳೆಗಳ ಕೊಯ್ಲೋತ್ತರ ತಾಂತ್ರಿಕತೆ ವಿಭಾಗ ಇವರಿಗೆ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ ಹಾಗೂ ಡಾಕ್ಟರ್ ಜೆ.ಸಿ. ಆನಂದ್ ಅವರ ಬಹುಮಾನಗಳು ದೊರೆತಿವೆ. Agriculture family on 2nd May 1946 at Faridpur, Karnal district, Haryana. Underwent schooling in Faridpur and obtained BSc and BA from Punjab Agriculture University in Ludhiana in 1968 and MSc from IIM New Delhi during 19... ಸುಂದರೇಶ್ ಅವರ ಪರಿಚಯ. ಶ್ರೀ ಟಿ.ಎಂ. ಸುಂದರೇಶ್ ಅವರು BA ಪದವೀಧರರಾಗಿದ್ದು ಶಿವಮೊಗ್ಗ ಜಿಲ್ಲೆಯ ಅತ್ಯುತ್ತಮ ತೋಟಗಾರಿಕಾ ಬೆಳೆಗಾರರಲ್ಲಿ ಒಬ್ಬರು. ಇವರು 10 ಎಕರೆ ತೋಟಗಾರಿಕಾ ಪ್ರದೇಶವನ್ನು ಹೊಂದಿದ್ದು ಈ ಭಾಗದ ಸಾಂಪ್ರದಾಯಿಕ ಬೆಳೆಯಾದ ಅಡಿಕೆ ಬೆಳೆಯನ್ನು ಪ್ರಮುಖವಾಗಿ ಬೆಳೆಯುವುದರ ಜೊತೆಗೆ ಮಿತ್ರ ಬೆಳೆಯಾದ ರೈತರು ಕೃಷಿ ಕಾರ್ಯಕ್ರಮಗಳ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳ ಸದಸ್ಯರಾಗಿದ್ದು ಸಮಾಜ ಸೇವೆ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. ಇವರು ತೋಟಗಾರಿಕೆ ಸಾಧಿಸಿದ ಪ್ರಗತಿಗಾಗಿ ಕರ್ನಾಟಕ ರಾಜ್ಯೋತ್ಸವ ಮತ್ತು ಜಿಲ್ಲಾ ಮಟ್ಟದ ಫಲಪ್ರಸವ ಪುಷ್ಪ ಪ್ರದರ್ಶನ ಸ್ಪರ್ಧೆಗಳಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇವರು ಹೊರರಾಜ್ಯಗಳಲ್ಲಿ ತೋಟಗಾರಿಕಾ ಬೆಳೆ ವೀಕ್ಷಣೆಗಾಗಿ ಅನೇಕ ಪ್ರವಾಸಗಳನ್ನು ಕೈಗೊಂಡಿದ್ದು ಎನ್ನೆಲಾ ಬೆಳೆಯನ್ನು ಎನ್ನೆಲಾ ಮಂಡಳಿ ಮೂಲಕ ಅಮೆರಿಕ ಮುಂತಾದ ಹೊರ ದೇಶಗಳಿಗೆ ರಫ್ತು ಮಾಡುತ್ತಿದ್ದಾರೆ. ಶ್ರೀ ಶಿವರಾಮ ನರೇಶ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಮೂಲತಃ ತೋಟಗಾರಿಕಾ ಕುಟುಂಬದಿಂದ ಬಂದವರಾಗಿದ್ದು ಸಣ್ಣ ರೈತ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಕೇವಲ 5 ಎಕರೆ ಜಮೀನನ್ನು ಹೊಂದಿದವರಾಗಿದ್ದರೂ ಸಹ ಕಡಿಮೆ ವಿಸ್ತಾರದ ತೋಟದಲ್ಲಿ ಹೇಗೆ ತೋಟಗಾರಿಕೆ ಬೆಳೆಗಳನ್ನು ಲಾಭದಾಯಕವಾಗಿ ಬೆಳೆಯಲು ಸಾಧ್ಯವಿದೆ ಎಂಬುದನ್ನು ತೋರಿಸಿಕೊಂಡಿದ್ದಾರೆ. ಶ್ರೀಯುತರು ಪ್ರಮುಖ ತೋಟಗಾರಿಕಾ ಬೆಳೆಗಳಾದ ದ್ರಾಕ್ಷಿ, ಸಪೋಟ, ಬಾಳೆಹಣ್ಣು, ಚಕ್ರದ ಬೆಳೆಗಳಲ್ಲದೆ ಸುಮಾರು 40 ವಿವಿಧ ಜಾತಿಯ ಹಣ್ಣಿನ ಮರಗಳು ಮತ್ತು ಸುಗಂಧ ಔಷಧಿ ಸಸ್ಯಗಳನ್ನು ಬೆಳೆದಿದ್ದಾರೆ. ಇವರ ಶ್ರೀ ಸಣ್ಣತಿಮ್ಮಪ್ಪ ಶಿವಣ್ಣ ಹಿರಿಯ ಕ್ಷೇತ್ರಾಧೀಕ್ಷಕರು ಕೃಷಿ ಸಂಶೋಧನಾ ಕೇಂದ್ರ ಕಪ್ಪಳಗೆರೆ. ಇವರು ದಿನಾಂಕ 9 ಮೇ 1955ರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮುಂಗಸೊಳ್ಳೆ ಗ್ರಾಮದಲ್ಲಿ ಶಿಕ್ಷಕ ಕುಟುಂಬವೊಂದರಲ್ಲಿ ಜನಿಸಿದರು. ಇವರು ಉತ್ತಮ ಶೈಕ್ಷಣಿಕ ದಾಖಲೆಗಳೊಂದಿಗೆ 1979ರಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ಕೃಷಿ ಪದವಿಯನ್ನು ಗಳಿಸಿದರು. ನಂತರ Your Excellency, the Governor of Karnataka and Chancellor of the University, Shri T.N. Chattopadhyay, Honorable Minister for Agriculture and Pro-Chancellor, Shri H.K. Patil, Vice Chancellor Dr. A.M. Krishnappa, members of the Board of Regents, members of the faculty, distinguished guests, friends from media, graduate students, ladies and gentlemen. It's a great pleasure and privilege for me to have been invited to deliver the 38th convocation address of the University of Agriculture Sciences, Bangalore. In the recent past, certain developments have taken place in our country which affect the lives of all of us, and all of us need to be concerned about these developments. Ladies and gentlemen, forests play a crucial role in meeting basic human requirements and contribute to economic development and ecological balance. It also plays an important role in preserving cultural and livelihood systems of the people living in and around the forest areas. Today, there are about 100 million forest dwellers in the country living in and around the forest lands, and another 275 million are those for whom forests continue to be an important source of livelihood and means of survival. We will cultivate sense of professionalism and national spirit
and work for the upliftment of this country and the entire society. Once again, I wish you all the best in life. Thank you very much.